ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸುದೀಪ್ ಸರ್ದು ಮಾರ್ಕ್ ಮೂವಿ ರಿಲೀಸ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ವಿ ಗಾಯ್ಸ್. ಸೊ ಇದ್ರ ವಿಡಿಯೋಲಿ ನಾವು ಹೇಗೆ ಹೋದ್ವಿ, ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಮೂವಿ ರಿವ್ಯೂ ಹಾಕಿದ್ದೀನಿ. ಸೊ ವಾಚ್ ಟಿಲ್ ಎಂಡ್. 6:25 ಆದರೂ ಇನ್ನೂ ಇಲ್ಲೇ ಇದೀವಿ ಗಾಯ್ಸ್. ಸುದೀಪ್ ಸರ್ ನಮ್ಗೆ ಏನಾದರೂ ಒಂದು ಕೊಡಿಸ್ಲೇಬೇಕು. ಹಾಯ್, ಎಲ್ಲಿದ್ಯಾ ಶಂಭು. ನೀನು ನಿಂತಿದ್ದಲ್ಲ ಮಾಲ್. ಇಬ್ರು ಸಿಕ್ಕಿದ್ರು ಗೈಸ್. ಅವ್ರಿಗೆ ಇಲ್ಲಿ ಯಾಕೆ ಡೆವಿಲ್ ಅಂತ ಹಾಕೋರಿ? ಇಲ್ಲಿ ನೋಡಿ ಡೆವಿಲ್ ಅಂತ ಹಾಕೋರಿ. ಡೆವಿಲ್ ಫ್ಯಾನ್. ಇದನ್ ಡೆವಿಲ್ ಮೂವಿನಾ? ಇಲ್ಲ, ಇಲ್ಲೆಲ್ಲ ಇಲ್ಲೇನೋ ಸೆಲೆಬ್ರೇಟ್ ಮಾಡ್ತೀರಾ ಸುದೀಪ್. ಬೇರೆ ಟಾಕೀಸ್ಗೆ ಹೋಗ್ತಾ ಇದೀವಿ. ಸೊ ಪಟಾಕಿ ಹೊಡಿಯೋದನ್ನ ನೋಡ್ಬೇಕು ನಾವು. ಎಲ್ಲಿದೆ? ತಲೆ ಮೇಲೆ ನಾನು ಕ್ಯಾಮ್ರಾದಲ್ಲೆಲ್ಲ ಮಾತಾಡಿದ್ದೀನಿ. ಅದು ವಿಡಿಯೋ ಸಿಕ್ಕಿದ್ರೆ ನನಗೆ ಕಳಿಸಿ. ಸಕ್ಕತ್ತಾಗೈತೆ ಅಂದ್ಬಿಟ್ಟು ಇವರೆಲ್ಲ ಬಿಟ್ಟು ಬಂದ್ಬಿಟ್ರು. ಇಲ್ಲಾಂದರೆ ಇನ್ನೂ ಮಾತಾಡ್ತಾ ಇದ್ದೆ ನಾನು. ಹಲೋ ಗೈಸ್, ಜಸ್ಟ್ ಮನೆಗೆ ಬಂದೆ. ಸೊ ನಾನು ಮೂವಿ ರಿವ್ಯೂ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸುದೀಪ್ ಸರ್ ರಿಯಲ್ ಲೈಫಲ್ಲಿ ಹೇಗಿದ್ದಾರೆ ಅದೇ ಥರ ಈ ಮೂವಿ. ಹಲೋ ಗೈಸ್, ಜಸ್ಟ್ ನಾನು ಮನೆಗೆ ಬಂದೆ. ಸೊ ನಾನು ಮೂವಿ ರಿವ್ಯೂ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಸುದೀಪ್ ಸರ್ ತುಂಬ ಇಷ್ಟ. ನಾಟ್ ಬಿಕಾಸ್ ಆಫ್ ಆ್ಯಕ್ಟಿಂಗ್, ಅದಕ್ಕಿಂತ ಮುಂಚೆ ನನಗೆ ಸುದೀಪ್ ಸರ್ ಅಂದರೆ ಆ್ಯಸ್ ಅ ಪರ್ಸನ್ ತುಂಬ ಇಷ್ಟ, ತುಂಬ ಇಷ್ಟ. ಓಕೆ, ನನ್ನ ಪರ್ಸೆಪ್ಷನ್, ಇದು ನನ್ನದೇ ಪರ್ಸೆಪ್ಷನ್. ಮೂವಿ ಹೇಗಿತ್ತಂದರೆ ಅವರ ಒಂದು ಕ್ಯಾರೆಕ್ಟರ್ ಅಂದರೆ ಅವ್ರಿಗೆ ಹೆಸರಿಗೆ ಇದಂಥ ಸ್ಟೋರಿ ಅಲ್ಲ. ಅಂದರೆ ಸ್ಟೋರಿ ಪ್ರಿಡಿಕ್ಟ್ ಮಾಡ್ಬೋದು ಹಿಂಗೆ ಆಗುತ್ತೆ ಅಂತ. ಅದು ಸ್ಟೋರಿ ಏನಲ್ಲ, ಬಟ್ ಇವ್ರ ಆ್ಯಕ್ಟಿಂಗ್, ಆ ವೈಬ್ ಮಾತ್ರ ಸೂಪರ್ ಆಗಿತ್ತು. ಇವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ನನಗೆ ಇನ್ನೊಂದು ಏನು ಅನಿಸ್ತಂದರೆ ಅವ್ರ ರಿಯಲ್ ಕ್ಯಾರೆಕ್ಟರ್ಗೂ ಮತ್ತು ಈ ರೋಲ್ಗೂ ತುಂಬ ಸಿಮಿಲಾರಿಟಿ ಇದೆ. ಅವ್ರ ಮಮ್ಮಿನ, ಅವರ ತಾಯಿನ ತುಂಬ ಇಷ್ಟಪಡ್ತಾರೆ. ಅದೇ ಥರ ಈ ಮೂವಿಲೂ ಇಷ್ಟಪಡ್ತಾರೆ. ಅವ್ರಿಗೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಥರ ಈ ಮೂವಿಲೂ ರೆಸ್ಪೆಕ್ಟ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಮತ್ತು ಈ ಸ್ಟೋರಿ ಏನು ಅಂಥ ಸ್ಟೋರಿ ಅಲ್ಲ ಗೈಸ್. ಅಂದರೆ ಅವ್ರಿಗಿರೋ ಹೆಸರಿಗೆ, ಅವ್ರು ಮಾಡಿರೋ ಮೂವಿಗಳ ಮುಂದೆ ಇದೇನು ಅಂಥದ್ದು ಸ್ಟೋರಿ ಅಲ್ಲ. ನಾವು ಪ್ರಿಡಿಕ್ಟ್ ಮಾಡ್ಬೋದು ಇದಿದೆ ಹಿಂಗೆ ಆಗುತ್ತೆ ಅಂತ. ಬಟ್ ಅವರು ಅದನ್ನ ಬಿಟ್ಕೊಟ್ಟಿಲ್ಲ. ಅವ್ರ ಆ್ಯಕ್ಟಿಂಗ್, ಅವ್ರ ವೈಬಿಂದ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿತ್ತು ಗೈಸ್. ಸರ್ ಆ್ಯಕ್ಟಿಂಗ್ ನೋಡೋಕೆ ಹೋಗಬೇಕು. ಒಂದು ವೈಬ್ ಕೊಡ್ತಾರಲ್ಲ ಅವರು, ಆ ಬಾದ್ಶಾ, ಆ ಫೀಲ್ಗೋಸ್ಕರ ಹೋಗಬೇಕು. ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಮತ್ತು ಇನ್ನೊಂದೇನಲ್ಲ ಗೈಸ್, ಸುದೀಪ್ ಸರ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಈ ಮೂವ್ ಕೊಡ್ತಾರೆ, ನೆಕ್ಸ್ಟ್ ಮೂವ್ ಅವ್ರು ಏನು ನೆಕ್ಸ್ಟ್ ಮೂವ್ ಮಾಡ್ತಾರೆ ಅಂತ ಸುದೀಪ್ ಸರ್ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಏನಂದರೆ ಅವ್ರಿಗೆ ಏನಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇವ್ರ ಜೊತೆಗಿರ್ತಾರೆ, ಅವರೇ ಮೋಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ಥರ ತಲೆ ಇರೋ ವ್ಯಕ್ತಿಗೂ ಮೋಸ ಮಾಡ್ತಾರೆ. ಸೊ ವಾಟ್ ಇಟ್ ಮೀನ್ಸ್ ಅಂದರೆ ನಮ್ಗೆ ಎಷ್ಟೇ ತಲೆ ಇದ್ರೂ ನಮ್ಮ ಜೊತೆಲಿರೋರು ನಮ್ಗೆ ಮೋಸ ಮಾಡಿದ್ರೆ ಮುಗೀತು. ನಾವು ಎಲ್ಲ ಮೂವಿನೂ 1 ವೀಕ್ ಆದಮೇಲೆ, ನಾನು ಮೂವೀಸ್ ಅಂತ ಹೋಗ್ತಾ ಇರೋದೇ ಸೆಕೆಂಡ್ PU ಬಂದಮೇಲೆ. ಬಟ್ ಆದರೂ ಇದು ಫಸ್ಟ್ ಶೋ ನೋಡಬೇಕು ಅಂತ ಹೋಗಿದ್ದೆ. ಅಂದರೆ ಇದು ಸಖತ್ ಪರ್ಸನಲ್ ಆಗೋಯ್ತು. ಅಂದರೆ ಇವ್ರಿಗೆ ಯಾರೂ ಇಲ್ಲ ಅನ್ನೋ ಥರ ಹೋಗ್ಬಿಟ್ಟು. ಸೊ ನಾವಿದ್ದೀವಿ, ನಮಗೂ ಇಷ್ಟ ಸುದೀಪ್ ಸರ್ ಅಂತ ಹೋಗಿದ್ದು. ಹಂಗೆ ತುಂಬ ಪೂಜಿಸ್ತಾರೆ. ನನಗೂ ತುಂಬ ಇಷ್ಟ ಸುದೀಪ್ ಸರ್. ಅವ್ರು ನಮ್ಮ ಬಿಡಕ್ಕೆ ಇಷ್ಟ ಆಗಲಿಲ್ಲ ಗೈಸ್. ಮತ್ತು ನಮ್ಮಷ್ಟು ಒಂದು 10% ಮೆಸ್ಬಿಡಿ ನೀವು ನಿಮ್ಮ ಬಾಸ್ನ ಅಂತೆಲ್ಲ ಹೇಳ್ತಾರೆ. ನನ್ನ ಪ್ರಕಾರ ಸುದೀಪ್ ಸರ್ಗೆ ಎಲ್ಲ ಇರೋರೆಲ್ಲ ಸಖತ್ ಎಜುಕೇಟೆಡ್ ಸ್ಟ್ಯಾಂಡರ್ಡ್ ಫ್ಯಾನ್ಸೆ. ಮೆಜಾರಿಟಿ ಪೀಪಲ್ ಲೈಕ್ ವಯಸ್ಸಾಗಿರೋರು, ಹೌಸ್ ವೈಫ್ಸ್ ಈ ಥರ. ನಮ್ಮಮ್ಮ ಅಂತೂ ಯಾವ ಮೂವೀಸು ನೋಡಲ್ಲ, ಅವ್ರು ಮನೇಲೇ ಇರ್ತಾರೆ. ಅವ್ರಿಗೆ ಸುದೀಪ್ ಸರ್ ಅಂದರೆ ಸಖತ್ ಇಷ್ಟ. ಅವ್ರು ಯಾವ ಮೂವಿ ನೋಡ್ತಾರೆ, ಅವ್ರು ಎಲ್ಲೋಗಿ ಮೆರೆಸ್ತಾರೆ.
ಮತ್ತು ತುಂಬ ಜನ ಕೆಲಸಕ್ಕೆ ಹೋಗಿರ್ತಾರೆ. ನಮಗೆ ನಾವು ಕ್ರಿಸ್ಮಸ್ ಹಾಲಿಡೇ ಇತ್ತು ಅಂತ ಹೋದ್ವಿ, ನೋಡಿದ್ವಿ, ಏನೇನೋ ಮಾಡಿದ್ವಿ. ಎಲ್ಲರೂ ಅದನ್ನ ಮಾಡೋಕ್ಕಾಗುತ್ತಾ? ಹೋಗ್ತಾರೆ, PVRಗೆ ಹೋಗ್ತಾರೆ, ಕೂತ್ಕೋತಾರೆ, ನೋಡ್ಬಿಟ್ಟು ಬರ್ತಾರೆ ಅಷ್ಟೇ. ನನ್ನ ಪ್ರಕಾರ ಅದು ನಮ್ಮ ಕಂಪ್ಯಾರಿಸನ್ ಇರಲ್ಲ. ಸೊ ತುಂಬ ಒಳ್ಳೆಯವರು, ನಂಗೆ ತುಂಬ ಇಷ್ಟ. ಮೂವಿನೂ ಚೆನ್ನಾಗಿತ್ತು. ಸೊ ನೋ ಕಂಪ್ಯಾರಿಸನ್. ನೀವು ಹೋಗಿ ನೋಡಿ, ಬಿಟ್ಕೊಡ್ಬೇಡಿ.